ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವೆಲ್ಲ ತಮ್ಮ ಗೊತ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಇವತ್ತಿನ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸೋಮವಾರ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋಕ್ಕೂ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡು ಸ್ಟಾರ್ಟಿಂಗಲ್ಲಿ ಬಂತು ಅಂದರೆ ಲೀಡರ್ ಬೋಲ್ಡ್ನ ನೋಡ್ತಾರೆ. ಅರೆ ಏನು ಟಾಸ್ಕ್ ಇದ್ರಲ್ಲ, ಸಂಗೀತ ಮತ್ತು ವಿನಯ್ ಟೀಮು ಅವ್ರ ಹತ್ರ ಬಂದು 100 ಪಾಯಿಂಟ್ಸ್ ಇದೆ. ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವ್ರ ಟೀಮ್ ಹತ್ರ 0 ಪಾಯಿಂಟ್ಸ್ ಇದೆ. ಲೀಡರ್ ಬೋಲ್ಡ್ನ ನೋಡ್ತಾರೆ. ಅದಾದ್ಮೇಲೆ ಬಂತು ಅಂದರೆ ಫಸ್ಟಲ್ಲಿ ಚಂದನ್ ಶೆಟ್ಟಿ ಟೀಮ್ನ ಕೂಗ್ತಾರೆ. ಅದಾದ್ಮೇಲೆ ಅಲ್ಲಿ ನಿರಂಜನ್ ಅವರು ಏನು ಟೀಮ್ ಕ್ಯಾಪ್ಟನು ಕಿರಣ್ ಶಾಸ್ತ್ರಿ ಅವ್ರ ಹತ್ರ ಕೇಳ್ತಾರೆ. ಅಂದರೆ ನಿಮ್ಮ ಟೀಮಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ನಿನ್ನೆಯಿಂದ ಗೊತ್ತಾಗ್ತಿದೆ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಲ್ಲಿ ಕಿರಣ್ ಅವರು ಏನಿಲ್ಲ, ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಏನು ಕನ್ಫ್ಯೂಷನ್ ಅಂದರೆ ಅಲ್ಲಿ ಕಿರಣ್ ಶಾಸ್ತ್ರಿ ಅವ್ರು ಬಂದ್ಬಿಟ್ಟು ನಿನ್ನೆ ಟಾಸ್ಕಲ್ಲಿ ಏನಲ್ಲಿ ಚರಣ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡ್ತೀನಿ ಅಂತ ಹೇಳಿರಂತಲ್ಲ. ಅಂದರೆ ಚರಣ್ ಶೆಟ್ಟಿ ಅವ್ರು ಹೇಳ್ತಾರಲ್ಲ ಆಯ್ಕೆ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಅರೆ ಇಲ್ಲಿ ಆಯ್ಕೆ ಮಾಡ್ತಿಲ್ಲ ಅಂದ್ಬಿಟ್ಟು ಏನು ಅವರಿಬ್ಬರ ಮಧ್ಯ ಒಂದಿಷ್ಟು ಜಗಳ ಏನಾಗುತ್ತಲ್ಲ, ಅದರಿಂದ ಅಲ್ಲಿ ಇವರು ನಿರಂಜನ್ ಅವರು ಅಲ್ಲಿ ಕಿರಣ್ ಅವ್ರನ್ನ ಕೇಳ್ತಾರೆ, ಏನು ನಿಮ್ಮ ಟೀಮಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆಯಲ್ಲ ಅನ್ನೋ ಥರ ಕೇಳ್ತಾರೆ. ಅಲ್ಲಿ ಎಲ್ಲ ಸಾಲ್ವ್ ಆಯಿತು ಅಂತ ಕಿರಣ್ ಅವ್ರು ಹೇಳ್ತಾರೆ. ಅವಾಗ ಬಂತು ಅಂದರೆ ಅಲ್ಲಿ ನಿರಂಜನ್ ಅವರು ಚರಣ್ನ ಕೇಳ್ತಾರೆ ಏನೆಲ್ಲ ಸಾಲ್ವ್ ಆಯ್ತಾ ಅಂತ. ಅವಾಗ ಅಲ್ಲಿ ಚರಣ್ ಅವ್ರು ಬಂತವ್ರೆ ಏನೂ ಕೂಡ ಸಾಲ್ವ್ ಆಗಿಲ್ಲ, ಅವರೇನು ಮಾತೇ ಆಡಿಲ್ಲ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಇವರು ಶಾಸ್ತ್ರಿ ಅವ್ರು ಬಂತು ಅಂದರೆ ಅವ್ರ ರೂಮ್ ಹತ್ರ ಹೋದೆ, ಬಟ್ ಆದರೆ ಅವರೇ ಕಳಿಸ್ಬಿಟ್ರು, ಮಾತಾಡೋಣ ಅಂತಂದರೆ ಮಾತಾಡ್ತಿರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಆದರೆ ಚರಣ್ ಅವ್ರು ಬಂತು ಅಂದರೆ ಮಧ್ಯರಾತ್ರಿಲಿ ಬಂದಿದ್ರು, ನಾನು ಅವಾಗ ಅರ್ಧ ಬಟ್ಟೆ ಹಾಕೊಂಡಿದ್ದೆ, ಅವಾಗ ಬಂದಿದ್ರು ಅನ್ನೋ ಥರ ಅವ್ರು ಹೇಳ್ತಾರೆ. ಅವ್ರು ಏನೂ ಕೂಡ ಒಂದು ಹಗ್ ಮಾಡಿ ಮಾತಾಡಲಿಲ್ಲ, ಏನೂ ಇಲ್ಲ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಕಿರಣ್ ಶಾಸ್ತ್ರಿ ಅವರು ಹಗ್ ಮಾಡಿಬಿಟ್ಟು ಹೇಳ್ತಾರೆ ಟೀಮ್ಗೋಸ್ಕರ ಆಡೋಣ ಅಂತ ಹೇಳ್ತಾರೆ. ಅಂದರೆ ಫಸ್ಟು ಕೂಡ ಅಲ್ಲಿ ಕಿರಣ್ ಅವ್ರು ಹೇಳ್ತಾರೆ ಯಾವ್ಯಾವ ಟಾಸ್ಕ್ಗೆ ಯಾರ್ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಥರ ಹೇಳ್ತಾರೆ. ಅಂದರೆ ಇವ್ರನ್ನೇ ಮಾಡಬೇಕು ಅಂತೇನಿಲ್ಲ ಅನ್ನೋ ಥರ ಅಲ್ಲಿ ಒಂದು ಸ್ವಲ್ಪ ವಾದ ವಿವಾದ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಚರಣ್ ಅವರು ಒಂದು ರೀತಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಥರ ಎಲ್ಲ ಹೇಳ್ತಾರೆ. ಅಂದರೆ ಅವ್ರು ಯಾವುದೇ ರೀತಿ ನನ್ನ ಜೊತೆ ಮಾತಾಡಿಲ್ಲ, ಒಂದೇನು ಕೂಡ ಇದು ಸಾಲ್ವ್ ಆಗಿಲ್ಲ ಅನ್ನೋ ಥರ ಎಲ್ಲ ಒಂದು ಸ್ವಲ್ಪ ವಾದ ವಿವಾದ ಆಗುತ್ತೆ. ಅವ್ರು ಬಂದವರೆ ಚರಣ್ ಅವರು ಬಂದೇ ಇಲ್ಲ ನನ್ನ ಹತ್ರ ಯಾವುದೇ ರೀತಿ ಸಾಲ್ವ್ ಮಾಡಿಲ್ಲ ಅನ್ನೋ ಥರ ಹೇಳ್ತಾರೆ. ಎಷ್ಟು ಸುಳ್ಳು ಹೇಳ್ತಿದ್ದಾರೆ ನೋಡಿ ಅನ್ನೋ ಥರ ಅವ್ರು ಹೇಳ್ತಿರ್ತಾರೆ. ಅದಾದಮೇಲೆ ನಿರಂಜನ್ ಅವರು ಕೂಡ ಅಷ್ಟೇ ಅಲ್ಲಿ ಚರಣ್ ಅವ್ರಿಗೆ ಹೇಳ್ತಾರೆ, ಆ ಮನುಷ್ಯ ನೋಡಿ ಒಂದು ರೀತಿ ಸತ್ಯದಗೋಸ್ಕರ ಹೋರಾಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಬಂತು ಅಂದರೆ ಅಲ್ಲಿ ನಿರಂಜನ್ ಅವ್ರು ಕೇಳ್ತಾರೆ, ಏನಾದ್ರು ಕಿರಣ್ ಜಾಗದಲ್ಲಿ ನೀವು ಚರಣ್ ಅವರೇ ನೀವು ಇದ್ದೀರಿ ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ಚರಣ್ ಅವರು, ಆ ಜಾಗದಲ್ಲಿ ನಾನಿದ್ದರೆ ಒಂದು ಹಗ್ ಮಾಡ್ಬಿಟ್ಟು ಸಾರಿ ಅಂತ ಕೇಳ್ತಿದೆ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಕಿರಣ್ ಅವರು ಕೂಡ ಬಂದು ಹಗ್ ಮಾಡಿ ಒಂದು ಟೀಮ್ಗೋಸ್ಕರ ಆಡೋಣ ಅಂತ ಹೇಳ್ತಾರೆ. ಇದಾದ್ಮೇಲೆ ಅಲ್ಲಿ ಟಾಸ್ಕ್ ಕೂಡ ಶುರು ಆಗುತ್ತೆ. ಅಂದರೆ ಟಾಸ್ಕ್ ಏನಂದರೆ ಅಲ್ಲಿ ಟೀಮಲ್ಲಿ 4 ಜನ ಇದ್ದಾರಲ್ವಾ, ಅಂದರೆ ಕ್ಯಾಪ್ಟನ್ನ ಬಿಟ್ಬಿಡಿ ಅಲ್ಲಿ 4 ರ್ಯಾಂಕಿಂಗ್ ಇರುತ್ತೆ ಅಂತ ಹೇಳ್ಬೋದು. ಅರೆ ಏನು ಅವ್ರಿಗೆ ರ್ಯಾಂಕಿಂಗ್ ಕೊಡ್ಕೋಬೇಕು. ಅರೆ ನಾನು ಎಷ್ಟು ಸಕ್ಕದಾಗಿ ಆಡ್ತೀನಿ, ಯಾವ ರೀತಿ ಮಾತಾಡ್ತೀನಿ ಎಲ್ಲನೂ ಕೂಡ ಒಂದು ರೀತಿ ಅವರೇ ನೋಡಿ ಅಲ್ಲೇನು 1 2 3 4 ಅಂತ ಇರುತ್ತೆ, 4 ರ್ಯಾಂಕಿಂಗ್ ಇರುತ್ತೆ. ಅವ್ರಿಗೆ ಯಾವ ಪ್ಲೇಸ್ ಬೇಕೋ ಅದನ್ನು ಅವರೇ ಕೊಡ್ಕೋಬೇಕು. ಅಂದರೆ ಅವ್ರಿಗಿಂತ ನಾನು ಬೆಸ್ಟ್ ಇದ್ದೀನಿ, ನನಗಿಂತ ಅವ್ರು ಬೆಸ್ಟ್ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ ಕೊಡ್ಕೋಬೇಕು. ಅಂದರೆ ಏನಂದರೆ ಇವಾಗ 1ನೇ ಪ್ಲೇಸೇ ಎಲ್ಲರೂ ಬಂದರು ಅಂದರೆ ಅಲ್ಲಿ ಕ್ಯಾಪ್ಟನ್ ನಿರ್ಧಾರ ತಗೋತಾರೆ. ಅರೆ 1ನೇ ಪ್ಲೇಸ್ ಎಲ್ರಿಗೂ ಬೇಕು ಅಂತ ಅಲ್ಲೇ ನಿಂತ್ಕೊಂಡ್ರೆ ಅವಾಗ ಬಂತವ್ರೆ ಕ್ಯಾಪ್ಟನು ಯಾವ್ಯಾವ ಜಾಗ ಹೇಳ್ತಾರೆ ಆ ಜಾಗಕ್ಕೆ ಹೋಗಿ ನಿಂತ್ಕೋಬೇಕಾಗುತ್ತೆ. ಈ ಥರ ರ್ಯಾಂಕಿಂಗ್ ಇರುತ್ತೆ. ಇವಾಗ ಬನ್ನಿ ಸ್ಟಾರ್ಟಿಂಗಲ್ಲಿ ಬಂತು ಅಂದರೆ ಏನಾದ್ರು ಸ್ಪರ್ಧಿಗಳು ಯಾವ್ಯಾವ ಪ್ಲೇಸ್ ತಗೋತಾರೆ ಅಂತ ಹೇಳಿದ್ರೆ ಅನನ್ಯ ಬಂದು 2ನೇ ಪ್ಲೇಸ್ ತೊಗೋತಾರೆ. ಏನಕ್ಕಂದರೆ ನನಗೆ ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ನಾನು ತುಂಬಾ ಕೇಪಬಿಲಿಟಿ ಇದ್ದೀನಿ, ತುಂಬಾ ಸ್ಟ್ರಾಂಗ್ ಇದ್ದೀನಿ, ನನಗೆ ಟಾಸ್ಕ್ ಆಡೋಕ್ಕೆ ಕೊಟ್ಟರೆ ಪಕ್ಕ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅವಾಗ ಬಂತವ್ರೆ ನಾನು ಮೊದಲನೇ ಪ್ಲೇಸ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂತು ಅಂದರೆ ಡಾಕ್ಟರ್ ಸಹನಾ ಅವ್ರು ಬರ್ತಾರೆ. ಅವ್ರು ಬಂತವ್ರೆ ಮೊದಲನೇ ಪ್ಲೇಸ್ ತೊಗೋತಾರೆ. ಯಾಕಂದರೆ ನಾನು ಎಷ್ಟು ಪವರ್ಫುಲ್ ಇದ್ದೀನಿ ಅಂತ ನಿಮಗೂ ಕೂಡ ಗೊತ್ತಿರೋದೇ. ಯಾಕಂದರೆ ನಾನು ಸಖತ್ ಪವರ್ಫುಲ್ ಇದ್ದೀನಿ, ಅದೇ ಥರ ಟಾಸ್ಕ್ಗಳು ಕೂಡ ಆಡಿದ್ದೀನಿ, ಅದರಿಂದ ನಾನು ಮೊದಲನೇ ಪ್ಲೇಸ್ ತೊಗೋತೀನಿ ಅಂತ ಹೇಳ್ತಾರೆ. ಆಮೇಲೆ ಹಾಗೆ ಸಹನಾ ಅಂದರೆ ಈ ಥರ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಒಬ್ಬೊಬ್ರಿಗೂ ಕೂಡ ಒಂದೊಂಥರ ಶೇಡ್ಸ್ ತೋರಿಸಿದ್ದೀನಿ. ಸಹನಾ ಅಂದರೆ ಅನ್ಪ್ರಿಡಿಕ್ಟೇಬಲ್ ಅಂತ ಕೂಡ ಹೇಳ್ತಾರೆ. ಅವಾಗ ನಿರಂಜನ್ ಅವರು ಕೂಡ ಅಷ್ಟೇ ಅನ್ಪ್ರಿಡಿಕ್ಟೇಬಲ್ ನೈಸ್ ಆನ್ಸರ್ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂತವ್ರೆ ಕುಮಾರಿ ಅವರು ಬಂತವ್ರೆ, ಅವರು ಕೂಡ 2ನೇ ಪ್ಲೇಸ್ ತಗೋತಾರೆ. ಆದರೆ ನಾನು ಸ್ವಲ್ಪ ಟಾಸ್ಕಲ್ಲಿ ವೀಕ್ ಇದ್ದೀನಿ ಫಿಸಿಕಲಿ ಅಂತ ಬಂದಾಗ ಅದು ನಾನು ಒಪ್ಕೋತೀನಿ, ಸುಳ್ಳು ಹೇಳಲ್ಲ, ಟಾಸ್ಕಲ್ಲಿ ಫಿಸಿಕಲಿ ಅಂತ ಬಂದಾಗ ವೀಕ್ ಇದ್ದೀನಿ. ಬಟ್ ಆದರೆ ನಂಗೆ ಮಾತಲ್ಲಿ ಹೆಂಗಿರಬೇಕು, ಹಾಗೆ ಬಂತವ್ರೆ ಯಾವ ರೀತಿ ಎಮೋಷನಲ್ ಮಾಡಬೇಕು ಎಲ್ಲನೂ ಕೂಡ ಗೊತ್ತು, ಅಂದರೆ ಕಾಮಿಡಿ ಯಾವ ರೀತಿ ಮಾಡಬೇಕು ಎಲ್ಲನೂ ಕೂಡ ಗೊತ್ತು. ಹಾಗೆ ಮಾತಿನಲ್ಲೇ ಕುಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ನಿರಂಜನ್ ಅವ್ರು ಬಂತವ್ರೆ ಮಾತಿನಲ್ಲೇ ಕುಸ್ತಿ ಹೆಂಗಮ್ಮ ಕೊಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿ ಕುಮಾರಿ ಅವ್ರು ಬಂತವ್ರೆ ಮೊದಲನೇ ದಿವಸ ಕೊಟ್ಟಣ ನಿನಗೆ ಆ ಥರನೇ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ನಿರಂಜನ್ ಅವ್ರು ಬಂತವ್ರೆ ಕೇಳ್ಬಿಟ್ಟು ಹೊಡ್ಸ್ಕೊಳ್ಳೋದು ಅಂದರೆ ಇದೇನ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಅನನ್ಯ ಅವ್ರನ್ನ ಕೇಳ್ತಾರೆ, ಆ ಪ್ಲೇಸ್ನ ಬಿಟ್ಕೊಡ್ತೀರಾ ಅಂತ ಕೇಳ್ತಾರೆ. ಅಲ್ಲಿ ಅನನ್ಯ ಅವ್ರು ಬಂತವ್ರು ಇಲ್ಲ ಬಿಟ್ಕೊಡಲ್ಲ, ನಾನು ಅವ್ರಿಗಿಂತ ಸ್ಟ್ರಾಂಗ್ ಇದ್ದೀನಿ, ಲ್ಯಾಂಗ್ವೇಜ್ ಬೇರೆ ಇದೆ, ಎಲ್ಲರ ಜೊತೆನೂ ಕೂಡ ಕನೆಕ್ಟ್ ಆಗ್ತೀನಿ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಕುಮಾರಿ ಅವ್ರು ಬಂತವ್ರೆ ಲ್ಯಾಂಗ್ವೇಜ್ ಬೇರೆ ಇದ್ದರೆ ನೀವು ಅಲ್ಲೇನು ಕಲ್ತ್ಕೊಂಡು ಏನು ಕೂಡ ಉಪಯೋಗಿಸ್ಕೋತಿಲ್ಲ, ಆದರೆ ಸುಮ್ಮನೆ ಅವ್ರ ಜೊತೆ ಕುತ್ಕೊಂಡು ಅಲ್ಟೆ ಹೊಡಿತೀರಾ, ಅದೇ ನನಗೆ ಲ್ಯಾಂಗ್ವೇಜು ಕೂಡ ಬರುತ್ತೆ, ನಾನು ಕುತ್ಕೊಂಡು ಅವ್ರ ಜೊತೆ ಅಲ್ಟೆ ಹೊಡಿಯಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ
ಬಂತು ಅಂದರೆ ಅಲ್ಲಿ ಅನನ್ಯ ಅವ್ರು ಹೇಳ್ತಾರೆ, ನೀವು ಟಾಸ್ಕಲ್ಲಿ ಒಂದು ಗಿವ್ ಅಪ್ ಮಾಡೋರು ಅಂತ ಹೇಳ್ತಾರೆ. ಅದೇನೊಂದು ಬಲೂನ್ ಟಾಸ್ಕ್ ಇತ್ತಲ್ಲ ಅದ್ರಲ್ಲಿ ಗಿವ್ ಅಪ್ ಮಾಡೋರು ಅಂತ ಹೇಳ್ತಾರೆ. ಬಟ್ ಅರೆ ನಾನು ಯಾವುದೇ ರೀತಿ ಗಿವ್ ಅಪ್ ಮಾಡಲ್ಲ, ಟ್ರೈ ಮಾಡ್ತೀನಿ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಕುಮಾರಿ ಅವ್ರು ಬಂತು ಅಂದರೆ, ನಾನು ಅದಕ್ಕೆ ಅಲ್ವಾ 2ನೇ ಪ್ಲೇಸ್ ತೊಗೊಂಡಿರೋದು, ನಾನು ಫಿಸಿಕಲಿ ವೀಕ್ ಇದ್ದೀನಿ ಅಂತಲೇ 2ನೇ ಪ್ಲೇಸ್ ತೊಗೊಂಡಿರೋದು, ಯಾವುದೇ ರೀತಿ ನಾನು ಗಿವ್ ಅಪ್ ಮಾಡಿಲ್ಲ ಅನ್ನೋ ಥರ ಹೇಳ್ತಿರ್ತಾರೆ. ಅಲ್ಲಿ ಅನನ್ಯ ಅವ್ರು ಬಂತು ಅಂದರೆ, ಇಲ್ಲ ಗಿವ್ ಅಪ್ ಮಾಡಿದ್ದೀರಾ, ಅದೇ ನನಗೂ ನಿನಗೂ ಇರೋ ವ್ಯತ್ಯಾಸ ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಎಮೋಷ್ನಲ್ ಇರ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಕುಮಾರಿ ಅವರು ನಿಮ್ಗಳು ಬರಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲಿ ಅಳಬೇಕು ಅಲ್ಲಿ ಹೇಳ್ತೀನಿ, ಯಾವಾಗಲೂ ಅಳಲ್ಲ ಅನ್ನೋ ಥರ ಹೇಳ್ತಾರೆ. ಲಾಜಿಕ್ ಆಗಿರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಹಾಗೆ ಹೇಳ್ತಾರೆ, ಎಮೋಷ್ನಲ್ ಇದ್ದರೆ ಟಾಸ್ಕಲ್ಲಿ ಗೆಲ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಕುಮಾರಿ ಅವರು ನಾನು ಸ್ಟ್ರಾಟಜಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಅನನ್ಯ ಅವ್ರು ಬಂತು ಅಂದರೆ, ಅದೇ ಲೂಸಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಅದಕ್ಕೆ ಕುಮಾರಿ ಅವರು ಹೌದು ಲೂಸಿಂಗ್ ಸ್ಟ್ರಾಟಜಿ ಅಂತಲೇ ಹೇಳ್ತಾರೆ. ಅದಾದಮೇಲೆ ಬಂತವ್ರೆ ನಿರಂಜನ್ ಅವರು, ಅಂದರೆ ಇದು ಇಲ್ಲಿಗೆ ಮುಗಿಯಲ್ಲ ಅಂದ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಬಂತು ಅಂದರೆ ಚರಣ್ ಶೆಟ್ಟಿ ಅವ್ರು ಬರ್ತಾರೆ. ಅವರು ಕೂಡ ಮೊದಲನೇ ಸ್ಥಾನ ತಗೋತಾರೆ. ಆದರೆ ನಾನು ಕೂಡ ಸ್ಟ್ರಾಟಜಿ ಮಾಡ್ತೀನಿ, ತುಂಬಾ ಸ್ಟ್ರಾಂಗ್ ಇದ್ದೀನಿ, ಕೇಪಬಲ್ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಬಂತು ಅಂದರೆ ಅಲ್ಲಿ ಸಾನ್ ಅವ್ರಿಗೆ ಹೇಳ್ತಾರೆ, ಏನೊಂದು ಟೀಮ್ ಕ್ಯಾಪ್ಟನ್ ಜೊತೆ ಸೇರ್ಕೊಂಡು ಏನೊಂದು ಟೀಮಲ್ಲಿ ಸ್ಟ್ರಾಂಗ್ ಇರ್ತಾರೆ ಅಂಥವ್ರನ್ನ ಹೊರಗಡೆ ಹಾಕ್ತಾರೆ, ಇವರೆಲ್ಲ ಒಂದು ರೀತಿ ಕ್ಲೋಸ್ ಆಗ್ತಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಸಾನ್ ಅವ್ರು ಹೇಳ್ತಾರೆ, ಏನು ಟೀಮಲ್ಲಿ ಇದ್ದರು ಅಂತ ಹೇಳ್ತಾರಲ್ಲ, ಟೀಮಲ್ಲಿ ಇದ್ಮೇಲೆ ಏನು ಮಾತಾಡ್ತಾರೆ ಅಂತ ಗೊತ್ತಾಗಬೇಕು ತಾನೆ, ಇವ್ರು ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲ ಏನಿಲ್ಲ. ಅವ್ರು ಏನಂದರೆ ಅಲ್ಲಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಹೇಳೋರೆ ಕಿರಣ್ ಅವ್ರು ಬಂತು ಅಂದರೆ, ಅವ್ರು ಏನೇನು ಟಾಸ್ಕ್ ಆಡ್ತಾರಲ್ಲ ಸಾನ ಮತ್ತು ಅಲ್ಲಿ ಕಿರಣ್ ಅವರು, ಅದನ್ನು ಹೇಳ್ತಿರೋದು. ಅವ್ರು ಹೇಳೋರೆ ಈ ಥರ ನಾವು ಆಡ್ತೀವಿ ಅಂತ. ಅವಾಗ ಬಂತವ್ರೆ ಟೀಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ನೀವೇನು ಹೇಳ್ತೀರಾ ಹಂಗೆ ಕೇಳ್ತೀನಿ ಇರೋ ಟೀಮ್ಗೋಸ್ಕರ. ಬಟ್ ಇಲ್ಲಿ ನೋಡ್ರೆ ಅವ್ರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನನ್ನೇ ತೊಗೊಳ್ಳಿ, ಏನಾದ್ರು ಸೆಲೆಕ್ಷನ್ ಮಾಡಿಲ್ಲ ಅಂದಿದ್ರೆ ನಾನು ಬುಡಕ್ಕೆ ಬಂದಿರೋ ನಾನು ಮಾತಾಡ್ತಿದ್ದೆ. ಇನ್ಫ್ಯಾಕ್ಟ್ ಅವ್ರು ಸೆಲೆಕ್ಟ್ ಮಾಡಿದ್ರು ಮಾಡಲಿಲ್ಲ ಅಂದಿದ್ರೆ ನಾನು ಮಾತಾಡ್ತಿದ್ದೆ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಅವಾಗ ಬಂತು ಅಂದರೆ ಚರಣ್ ಶೆಟ್ಟಿ ಅವ್ರು ಹೇಳ್ತಾರೆ, ನೋಡಿದ್ರಾ ಇವರೇ ಕರೆಕ್ಟಾಗಿ ಬಂದರು ದಾರಿಗೆ ಅನ್ನೋ ಥರ ಹೇಳ್ತಾರೆ. ಅಂದರೆ ಅವ್ರೇನು ಚರಣ್ ಶೆಟ್ಟಿ ಅವ್ರು ಹೇಳಿದ್ರಲ್ಲ ಇವರು ಟೀಮ್ ಮಾಡ್ಕೊಂಡು ಆಡ್ತಾರೆ ಅನ್ನೋ ಥರ, ಅದಕ್ಕೆ ದಾರಿಗೆ ಬಂದ್ರಲ್ಲ ಅನ್ನೋ ಥರ ಹೇಳ್ತಿರ್ತಾರೆ. ಅಂದರೆ ಇಲ್ಲಿ ಯಾರನ್ನ ನಂಬೋದು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಏನು ಚರಣ್ ಅವರು ಆ ಥರ ಹೇಳಿದಾರಾ, ಅಂದರೆ ನೀವು ಹೇಳ್ದಂಗೆ ಕೇಳ್ತೀನಿ ಟೀಮ್ಗೋಸ್ಕರ ಅಂತ ಹೇಳಿದಾರಾ, ಇಲ್ಲಾಂದ್ರೆ ಇವರು ಟೀಮ್ ಮಾಡ್ಕೊಂಡು ಮಾತಾಡ್ಕೊಂಡೇ ಆಡೋರಾ, ಅದೇನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಎಪಿಸೋಡಲ್ಲಿ ತೋರಿಸಿಲ್ಲ. ಒಟ್ನಲ್ಲಿ ಈ ಥರ ಆಗ್ಬೇಕಾರೆ ಅಲ್ಲಿ ನಿರಂಜನ್ ಅವ್ರು ಬಂತು ಅಂದರೆ ಈ ಥರ ಆದ್ರೆ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಕ್ಯಾಪ್ಟನ್ಗೆ ಹೇಳ್ತಾರೆ. ಕ್ಯಾಪ್ಟನ್ ಬಂತವ್ರೆ 4ನೇ ಪ್ಲೇಸಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು 4ನೇ ಪ್ಲೇಸ್ ಬಂತವ್ರೆ ಕುಮಾರಿ ಅವರು ಕೊಡ್ತಾರೆ. ಆದರೆ ನೀವೇ ಹೇಳ್ತೀರಾ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅಲ್ಲಿ ಕುಮಾರಿ ಅವ್ರು ಹೇಳ್ತಾರೆ, ಅರೆ ನೆನ್ನೆನೂ ಕೂಡ ನನ್ನೇ ಟಾರ್ಗೆಟ್ ಮಾಡ್ತೀರಾ, ಇವತ್ತು ಕೂಡ ನನ್ನೇ ಟಾರ್ಗೆಟ್ ಮಾಡ್ತೀರಾ, ಅದೇ ನಿಮ್ಮ ಜೊತೆ ನುಲಿಬೇಕಷ್ಟೇ, ಸೆಕೆಂಡ್ ಪ್ಲೇಸ್ ಕೊಡಿ ಅಂದ್ಬಿಟ್ಟು ನುಲಿಬೇಕು. ಶಾಸ್ತ್ರಿ ಅವರೇ ನಂಗೆ ಸೆಕೆಂಡ್ ಪ್ಲೇಸ್ ಕೊಡಿ ಅನ್ನೋ ಥರ ಅಲ್ಲಿ ಕುಮಾರಿ ಅವರು ಅನನ್ಯ ಅವರು ಅಲ್ಲಿ ಕಿರಣ್ ಅವ್ರ ಹತ್ರ ಆ ಥರ ಕೇಳಿದ್ದಾರೆ ಅಂದ್ಬಿಟ್ಟು ಅವ್ರ ರೀತಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಆ ಟಾಸ್ಕಲ್ಲಿ ಬಂತವ್ರೆ ಕಾನ್ಫಿಡೆಂಟಾಗಿ ಆಡ್ತೀಯ ಅಂತ ಕೇಳ್ತಾರೆ. ಹೌದು ಆಡ್ತೀನಿ ಅಂತ ಹೇಳ್ತಾರೆ. ಅದು ಸೋಲ್ತೀನೋ ಗೆಲ್ತೀನೋ ಆಡ್ತೀನಿ ಅಂತ ಹೇಳ್ತಾರೆ. ಬಟ್ ಯಾರು ಕೂಡ ಅವ್ರು ಸೆಲೆಕ್ಟ್ ಮಾಡಲ್ಲ. ಅಂದರೆ ನಾನು ಸುಮ್ಮನೆ ಅಲ್ಲಿ ಅನನ್ಯ ಅವ್ರ ಹತ್ರ ಕೇಳ್ತೀನಿ, ಅಂದರೆ ನೀವು ಆಡ್ತೀರಾ ಅಂತ ಕೇಳಿದಾಗ ಹೌದು ಸೆಲೆಕ್ಟ್ ಮಾಡೇ ಮಾಡ್ತಾರೆ, ಯಾಕಂದರೆ ನಾವು ಶಾಸ್ತ್ರಿ ಅವ್ರ ಕಡೆಯವರಲ್ವಾ, ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅನ್ನೋ ಥರ ಅಲ್ಲಿ ಕುಮಾರಿ ಅವರು ಅನನ್ಯ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡೋರು ಅನ್ನೋ ಥರ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಅದಾದಮೇಲೆ ಅನನ್ಯ ಅವರು ಇಲ್ಲ ಸುಳ್ಳು ಹೇಳ್ಬೇಡ ಅನ್ನೋ ಥರ ಹೇಳ್ತಿರ್ತಾರೆ. ಹಾಗೆ ಅಲ್ಲಿ ಇವ್ರು ಹೇಳ್ತಾರೆ ಕುಮಾರಿ ಅವರು, ಅರೆ ನೆನ್ನೆ ಚರಣ್ ಅವ್ರ ಜೊತೆ ಒಂದು ಜಗಳ ಆಗ್ತು ಅನನ್ಯ ಅವ್ರಿಗೆ, ಅಲ್ಲಿ ಅನನ್ಯ ಅವ್ರು ಬಂತವ್ರೆ ಅವ್ರ ರೀತಿ ಜ್ಞಾನ ಮಾಡೋ ಥರ ಸುಮ್ಮನೆ ಕೂತಿರೋ ಅನ್ನೋ ಥರ ಎಲ್ಲ ಹೇಳ್ತಿರ್ತಾರೆ. ಆಮೇಲೆ ಎಷ್ಟು ಕಿರಣ್ ಅವ್ರು ಹೇಳ್ತಾರೆ, ಅರೆ ಆಡ್ತೀನಿ ಅಂತ ನೀನು ಮುಂದೆ ಬಂದಿದ್ಯಾ ಅನ್ನೋ ಥರ ಕೇಳ್ತಾರೆ. ಅಲ್ಲಿ ಬಂತು ಅಂದರೆ ಇವರು ಕುಮಾರಿ ಅವರು ಹೇಳ್ತಿದ್ದೀನಲ್ಲ ನಾನು ಫಿಸಿಕಲ್ ಟಾಸ್ಕ್ ಆಡಲ್ಲ ಅಂತ ಹೇಳ್ತಾರೆ. ಅದೇ ನೀನೇ ಆಡಲ್ಲ ಅಂತ ಹೇಳ್ತಿದ್ಯಾ, ಅದಕ್ಕೆ 4ನೇ ಸ್ಥಾನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಕುಮಾರಿ ಅವ್ರು ಹೇಳ್ತಾರೆ, ಅಂದರೆ ಟಾಸ್ಕ್ ಆಡೋರು ಅಷ್ಟೇ ಬಿಗ್ ಬಾಸ್ ಗೆಲ್ಲಕ್ಕಾಗೋದು ಅಂತ ಹೇಳ್ತಾರೆ. ಅಂದರೆ ಮಾತಾಡೋರು ಕೂಡ ಗೆದ್ದಿಲ್ವಾ ಅನ್ನೋ ಥರ ಹೇಳ್ತಾರೆ. ಬಟ್ ಆದರೆ ಕಿರಣ್ ಅವರು ಇಲ್ಲ ನಾನು ಅದೇ ಪ್ಲೇಸ್ ಕೊಡೋದು ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಕುಮಾರಿ ಅವರು ಇಲ್ಲ ನೀವು ಕ್ಯಾಪ್ಟನ್ ಆಗಿರೋದೇ ಸರಿ ಇಲ್ಲ ಅಂತಾರೆ. ಕೊನೆಗೆ ಆಮೇಲೆ ಅದೇ ಪ್ಲೇಸ್ ಕೊಡ್ತಾರೆ. ಅಂದರೆ ಕ್ಯಾಪ್ಟನ್ ಹೇಳ್ದಂಗೆ ಅಲ್ಲೇ ಬಂದು ನಿಂತ್ಕೋಬೇಕಾಗಿದೆ, ಅದೇ ಪ್ಲೇಸ್ ತೊಗೋಬೇಕಾಗಿದೆ. ನೆಕ್ಸ್ಟ್ 3ನೇ ಪ್ಲೇಸ್ ಬಂತವ್ರೆ ಅನನ್ಯ ಅವರು ಕೊಡ್ತಾರೆ. ಅನನ್ಯ ಅವರು ಬಂತವ್ರೆ ಇಲ್ಲ ನಾನು ಒಪ್ಕೊಳ್ಳಲ್ಲ, ನಾನು ಬರಲ್ಲ ಅಂತ ಹೇಳ್ತಾರೆ. ಹಾಗೆ ಏನು ವೋಟ್ ಮಾಡಿ ಗೆಲ್ಸಿರೋದು ಅದನ್ನು ಮರ್ತೋಗ್ಬೇಡ ಅನ್ನೋ ಥರನೂ ಕೂಡ ಹೇಳ್ತಾರೆ. ಆಮೇಲೆ ಹಾಗೆ ಮೋಸ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿರಂಜನ್ ಅವರು ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಅನ್ನೋ ಥರ ತಮಾಷೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಕಿರಣ್ ಅವ್ರು ಹೇಳ್ತಾರೆ, ಏನೊಂದು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ ಅಂತೀರಾ, ಅದೇನು ಬಲ್ಲು ನೋಡಿದಾಗ ಟಾಸ್ಕಲ್ಲಿ ಆ ಟೀಚರ್ ಅಮ್ಮ ಅಷ್ಟು ಹೇಳ್ಕೊಟ್ಟಿದ್ದಾರೆ ಯಾವ್ಯಾವ ಬಣ್ಣ ಅಂತ. ಬಟ್ ಆದರೂ ಕೂಡ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮೆಂಟಲಿ ಎಲ್ಲಿ ಸ್ಟ್ರಾಂಗ್ ಇದ್ದೀರಾ, ನೀವು ಆ ಟಾಸ್ಕ್ ಕಾರ್ಡ್ ಗೆದ್ದಿರೆ ಏನೋ ಅರ್ಹತೆ ಇದೆ ಅಂದ್ಬಿಟ್ಟು 2ನೇ ಸ್ಥಾನ ಕೊಡ್ಬೋದಾಗಿತ್ತು. ಬಟ್ ಅರೆ ನೀವು ಸೋತಿದ್ದೀರಾ, ಅದರಿಂದ ನಿಮಗೆ 3ನೇ ಸ್ಥಾನನೇ ಅಂತಲೇ ಹೇಳ್ತಾರೆ. ಅದಾದಮೇಲೆ ಅನನ್ಯ ಅವ್ರು ಬಂತು ಅಂದರೆ ಇಲ್ಲ ನೀವು ಸ್ವಿಚ್ ಮಾಡಿಬಿಡಿ, ವರ್ಡ್ಸ್ನ ಸ್ವಿಚ್ ಮಾಡಿಬಿಡಿ, ಹಾಗೆ ನೀವು ನೆಗೆಟಿವ್ ಒಂದು ರೀತಿ ನೆಗೆಟಿವ್ ಹುಡುಕ್ಬಿಟ್ಟು ನೀವು ಕೂಡ ನೆಗೆಟಿವ್ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಲ್ಲಿ ಇವರು ಕಿರಣ್ ಅವ್ರು ಹೇಳ್ತಾರೆ, ಅಂದರೆ ಏನು ಇವಾಗ 4ನೇ ಸ್ಥಾನ ಕುಮಾರಿ ಕೊಟ್ಟಿದ್ದೀನಲ್ಲ ಅದಕ್ಕಿಂತ ಬೆಸ್ಟೇ ಬಂದು ನಿಂತ್ಕೊ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಹಾಗೆ ಹೇಳ್ತಾರೆ, ಏನು ಡಾಕ್ಟ್ರಕ್ಕೆ ಹೋಗ್ಬಿಟ್ಟು ಆಡ್ತೀನಿ ಅಂತ ಒಂದು 5-6 ಸತಿ ಕೇಳಿದ್ರು. ಬಟ್ ಆದರೆ ಇವ್ರು ಯಾರು ಕೂಡ ಕೇಳಲಿಲ್ಲ. ಅಂದರೆ ಏನು ಗಂಡ್ಮಕ್ಳ ವಿರುದ್ಧ ನಾನು ಆಡ್ತೀನಿ ಅಂತ ಹೇಳಿದರೆ ನಾನು ನಿಲ್ಲಿಸ್ತಿದ್ದೆ ಅನ್ನೋ ಥರ ಹೇಳ್ತಾರೆ. ಕೊನೆಗಲ್ಲಿ ಬಜಾರ್ ಕೂಡ ಹೊಡೆಯುತ್ತೆ. ಅದರಿಂದ ಅಲ್ಲಿ ಕ್ಯಾಪ್ಟನ್ ಡಿಸಿಷನ್ನೇ ಅಂತಿಮ ನಿರ್ಧಾರ ಇರುತ್ತೆ. ಅದರಿಂದಲ್ಲಿ ಏನು 3ನೇ ಪ್ಲೇಸಿಗೆ ಬಂತು ಅಂದರೆ ಅನನ್ಯ ಅವ್ರು ಬಂದು ನಿಂತ್ಕೊತಾರೆ. ನೆಕ್ಸ್ಟು ಸೆಕೆಂಡ್ ಪ್ಲೇಸ್ ಬಂತು ಅಂದರೆ ಅಲ್ಲಿ ಚರಣ್ ಶೆಟ್ಟಿನ ಸೆಕೆಂಡ್ ಪ್ಲೇಸ್ ಕೊಡ್ತೀನಿ ಅಂತ ಕ್ಯಾಪ್ಟನ್ ಹೇಳ್ತಾರೆ. ಬಟ್ ಆದರೆ ಚರಣ್ ಶೆಟ್ಟಿ ಅವರು ಒಪ್ಕೋತಿರಲ್ಲ. ಆದರೆ ಕಿರಣ್ ಅವ್ರು ಹೇಳ್ತಾರೆ, ಆದರೆ ನೀವೇನೋ ಟಾಸ್ ಗೆದ್ದಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವ್ರ ರೀತಿಯ ಜಾಗಕ್ಕೆ ಬೆಲೆ ಇರುತ್ತೆ. ಬಟ್ ನೀವು ಗೆದ್ದಿಲ್ಲ ತಾನೇ, ಗೆದ್ಬಿಟ್ಟು ಹೋಗಿ ನಿಂತ್ಕೊಳ್ಳಿ ಅನ್ನೋ ಥರ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ಚರಣ್ ಅವ್ರು ಹೇಳ್ತಾರೆ, ಅರೆ ನೆನ್ನೆ ತಾನೇ ಅಷ್ಟೆಲ್ಲ ಹಗ್ ಮಾಡಿ ಹೇಳಿದ್ದೀನಿ, ತಿರ್ಗಾ ಅದೇ ಹೇಳ್ತಿದ್ದಾರೆ. ಅರೆ ಇವ್ರೇನು ಟಾಸ್ಕಲ್ಲಿ ಏನು ಗೆದ್ದಿಲ್ಲ, ಸೋತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಿರಣ್ ಅವರು ಏನು ಹೀನಾಯವಾಗಿ ಏನು ಸೋತಿಲ್ಲ ಅಂತ ಹೇಳ್ತಿರ್ತಾರೆ. ಅಲ್ಲಿ ಇವ್ರು ಬಂತು ಅಂದರೆ ಚರಣ್ ಶೆಟ್ಟಿ ಅವ್ರು ಬಂತಾರೆ, ಚಂದನ್ ಅಂತಿರೋದು 0 ಅಂತಲೇ ಇದೆ ಅಂತ ಹೇಳ್ತಿರ್ತಾರೆ. ಅಲ್ಲಿ ಕಿರಣ್ ಅವ್ರು ಹೇಳ್ತಿರ್ತಾರೆ, ಅದಕ್ಕೆ 4 ಬಟ್ಟೆ ಹಾಕೊಂಡೇ ಗೆಲ್ಲಕ್ಕಾಗಲಿಲ್ಲ, ಇನ್ನು ಬಾಲ್ ತೊಳ್ದು ಗೆಲ್ಬಿಡ್ತಿದ್ದ, ಬಂದು ನಿಂತ್ಕೊ ಸುಮ್ಮನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬಜಾರ್ ಕೂಡ ಹೊಡೆಯುತ್ತೆ. ಅದರಿಂದ 2ನೇ ಪ್ಲೇಸ್ ಬಂತು ಅಂದರೆ
ಚರಣ್ ಶೆಟ್ಟಿ ಅವ್ರು ಬಂದು ನಿಂತ್ಕೋಬೇಕಾಗಿರುತ್ತೆ. ಬಟ್ ಅವ್ರು ನಿಂತ್ಕೋತಾರಲ್ಲ, ಅದಕ್ಕೆ ಅಲ್ಲಿ ಏನು ಶಾಸ್ತ್ರಿ ಬಂದ್ಬಿಟ್ಟು ಬಿಗ್ ಬಾಸ್ ರೂಲ್ಸ್ನ ಫಾಲೋ ಮಾಡೋಂಗಿರೋ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಕೊನೆಗೆ ಬಂದು ನಿಂತ್ಕೋತಾರೆ. ನೆಕ್ಸ್ಟ್ ಮೊದಲನೇ ಪ್ಲೇಸ್ ಅಂತ ಬಂದಾಗ ಏನಲ್ಲಿ ಸಹನ್ ಅವ್ರಿಗೆ ಹೋಗುತ್ತೆ. ಅಂದರೆ ರೀಸನ್ಸ್ ಏನು ಕೊಡ್ತಾರೆ ಅಂದರೆ ಫಸ್ಟು ಕೂಡ ಹೇಳಿರ್ತಾರೆ ಸಹನ್ ಅವರು ಆಲ್ರೆಡಿ ಏನು ಟಾಸ್ಕ್ ಎಲ್ಲ ಗೆದ್ದು ಒಂದು ರೀತಿ ಮನಸ್ಸನ್ನ ಗೆದ್ದಿದ್ದಾರೆ ಎಲ್ಲರದ್ದು ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಬಂತು ಅಂದರೆ ಏನಲ್ಲಿ ಸಹನ ಮತ್ತು ಚರಣ್ ಶೆಟ್ಟಿ ಅವರು ವಿವರಣೆ ಕೊಟ್ಟಾಗ ಸಹನ ಅವ್ರದ್ದು ಸಖತ್ ಇಷ್ಟ ಆಗ್ತು. ಯಾಕಂದ್ರೆ ಅವ್ರು ಹೇಳಿರೋ ಥರನೇ ಅಲ್ಲಿ ಏನೊಂದು ಟಾಸ್ಕ್ ಆಗಿರ್ಬೋದು ಎಲ್ಲನೂ ಕೂಡ ನಡ್ಕೋತಿದ್ದಾರೆ. ಬಟ್ ಆದರೆ ಚರಣ್ ಶೆಟ್ಟಿ ಅವ್ರು ಬಂತು ಅಂದರೆ ನಾನು ಸ್ಟ್ರಾಂಗ್ ಇದ್ದೀನಿ, ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೂ ಕೂಡ ದಬಾಕಿಲ್ಲ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಲ್ಲಿ ಚರಣ್ ಅವ್ರು ಹೇಳ್ತಾರೆ, ರೇನ್ ಇವಾಗ ನಿನ್ನೆ ಬಂತವ್ರೆ ನೀವಿಬ್ರು ಆಡೋದ್ರಲ್ವಾ, ಅಂದರೆ ಏನು ಗೆದ್ರಾ ಅದನ್ನು ನಾನು ಕೇಳ್ತಿರೋದು, ನೀವಿಬ್ರೇನು ಕಾಂಬಿನೇಷನ್ನಾಗಿ ಆಡೋದ್ರಲ್ವಾ ಗೆದ್ರಾ ಅಂತ ಕೇಳ್ತಾರೆ. ಹಾಗೆ ಕ್ಯಾಪ್ಟನ್ ಆಗಿ ಕೂಡ ಸೋತಿದ್ಯಾ, ಏನು ಸುಮ್ಮನೆ ಮಾತಾಡೋರು ಏನೂ ಆಗಲ್ಲ, ಇಲ್ಲಿ ಸತ್ಯನೇ ಇದು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಕಿರಣ್ ಅವರು ಎಲ್ಲರೂ ಕೂಡ ಫೇಕು, ನೀನು ಒಬ್ಬನೇ ಮಾತ್ರ ಒರಿಜಿನಲ್ ಅನ್ನೋ ಥರ ಹೇಳ್ತಾರೆ. ಕೊನೆಯಲ್ಲಿ ನಿರಂಜನ್ ಅವ್ರು ಹೇಳ್ತಾರೆ, ರೇನ್ ಸಹನ ಅವ್ರು ಬಂತವ್ರೆ ಬುದ್ಧಿಬಲ ಶಕ್ತಿ ಬಲ ಎಲ್ಲನೂ ಕೂಡ ತೋರಿಸ್ಕೊಂಡು ಮೊದಲನೇ ಸ್ಥಾನದಲ್ಲಿ ನಿಂತಿರೋದು ಸಹನ ಅಂತ ಹೇಳ್ತಾರೆ. ಒಟ್ನಲ್ಲಿ ಫೈನಲ್ ಆಗಿ ಬಂತು ಅಂದರೆ ಮೊದಲನೇ ಪ್ಲೇಸ್ ಸಹನ ತಗೋತಾರೆ, 2ನೇ ಪ್ಲೇಸ್ ಚರಣ್ ಶೆಟ್ಟಿ ತಗೋತಾರೆ, 3ನೇ ಪ್ಲೇಸ್ ಸಹನನೇ ತಗೋತಾರೆ, 4ನೇ ಪ್ಲೇಸ್ ಕುಮಾರಿ ತಗೋತಾರೆ. ಇದೇನು ಸ್ಥಾನ ಕೊಟ್ಟಿದ್ದಾರಲ್ಲ ನಿಮಗೆ ಸರಿ ಅಂತ ಅನಿಸ್ತಿದ್ಯಾ, ಅಂದರೆ ಕರೆಕ್ಟಾಗಿ ಸ್ಥಾನ ಕೊಟ್ಟಿದ್ದಾರಾ, ಇಲ್ಲ ಯಾವ ಪ್ಲೇಸ್ಗೆ ಯಾರು ಇರಬೇಕಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ನನಗೇನೋ ಆಲ್ಮೋಸ್ಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತಿದೆ. ನಿಮ್ಮ ಪ್ರಕಾರ ಯಾವ ಪ್ಲೇಸ್ಗೆ ಯಾರು ಇರಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅಂದರೆ ಅವ್ರು ಆಡಿರೋ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹಾಗೆ ಒಬ್ಬೊಬ್ರಿಗೆ ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ, ಒಬ್ಬರಿಗೆ ಸಿಕ್ಕಿಲ್ಲ, ಎಲ್ಲನೂ ಕೂಡ ಕನ್ಸಿಡರ್ ಮಾಡಿ ಯಾವ ಪ್ಲೇಸು ಯಾರಿಗೆ ಸೂಕ್ತ ಅಂತ ನಿಮ್ಗೆ ಅನ್ಸೋ ಪ್ರಕಾರ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನೆಕ್ಸ್ಟ್ ಟೀಮು ಯಾರ್ಯಾರು ಯಾವ್ಯಾವ ಪ್ಲೇಸ್ ತಗೋತಾರೆ, ಆಮೇಲೆ ಕ್ಯಾಪ್ಟನ್ ಮಂದಿ ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತಾರೆ ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.